ಮುಳಬಾಗಿಲು ತಾಲೂಕಿನ ಅಲ್ಲಾಲಸಂದ್ರ ಗೇಟ್ನಲ್ಲಿ ಇರುವ ಪ್ರೊಟ್ಯಾಕ್ಟ್ ಫುಡ್ ಇಂಟರ್ನ್ಯಾಷನಲ್ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಕಾರ್ಮಿಕರಿಗೆ ಹಾಗೂ ಸಿಬ್ಬಂದಿಗೆ ಏರ್ಪಡಿಸಿದ್ದ 222ನೇ ಆರೋಗ್ಯ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. 150ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಉದ್ಯಮಿ ಚೇತನ್ ಎಂವಿ ಸಹಯೋಗದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದ್ರೋಗ, ನರರೋಗ, ಸ್ತ್ರೀರೋಗ, ಕೀಲು, ಮೂಳೆ ರೋಗಗಳ ತಪಾಸಣೆ, ನೇತ್ರ ತಪಾಸಣೆ ವಿಭಾಗ, ಸಾಮಾನ್ಯ ಚಿಕಿತ್ಸೆ ವಿಭಾಗ, ಪ್ರಸೂತಿ, ಹೃದಯ ಸಂಬಂಧಿ ಕಾಯಿಲೆ ಮತ್ತು ಕೀಲು, ಮೂಳೆ ಹೀಗೆ 5 ಪ್ರತ್ಯೇಕ ವಿಭಾಗಗಳಲ್ಲಿ ತಜ್ಞ ವೈದ್ಯರು ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ್ರು. ಅಧಿಕ ರಕ್ತದೊತ್ತಡ, ಬಿಪಿ, ಮಧುಮೇಹ, ಶುಗರ್, ಕಣ್ಣಿನ ತಪಾಸಣೆ, ಮೂಳೆ ಸಾಂದ್ರತೆ ಮತ್ತಿತರ ಪರೀಕ್ಷೆಗಳನ್ನು ಮಾಡಲಾಯಿತು. ಇಸಿಜಿ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಗ್ರಾಮದ ಬಹುಪಾಲು ಜನರು ಶಿಬಿರದಲ್ಲಿ ತಪಾಸಣೆಗೆ ಒಳಗಾದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ, ಕೀಲು, ಮೂಳೆ ರೋಗಗಳು ಸಾಮಾನ್ಯವಾಗಿದೆ. ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ರೋಗಿಗಳು ಈ ಕಾಯಿಲೆಗಳ ವೈದ್ಯಕೀಯ ವೆಚ್ಚ ಭರಿಸಲು ಬಹಳ ಕಷ್ಟ. ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ಹೀಗಾಗಿ ಕಾರ್ಮಿಕರಿಗೆ ಮೊದಲ ಹೆಜ್ಜೆಯಾಗಿ ಈ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಎಂದು ಪ್ರೊಟ್ಯಾಕ್ಟ್ ಫುಡ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ನುಡಿದರು. ಕೀಲು, ಮೂಳೆ ತಪಾಸಣೆಗೆ ಹೆಚ್ಚು ಮಂದಿ, ವೃದ್ಧರು, ವಯೋಸಹಜ ಕೀಲು ಮೂಳೆಗಳು, ಬಿಪಿ, ಶುಗರ್ ಕಾಯಿಲೆಗೆ ಒಳಗಾಗುವುದು ಸರ್ವೇ ಸಾಮಾನ್ಯ. ಹೀಗಾಗಿ ಶಿಬಿರದಲ್ಲಿ ಹೆಚ್ಚು ಮಂದಿ ಸರತಿಯಲ್ಲಿ ನಿಂತು ಕೀಲು, ಮೂಳೆಗಳ ತಪಾಸಣೆ ಮಾಡಿಸಿಕೊಂಡ್ರು. ಕೆಲವರಿಗೆ ಉಚಿತವಾಗಿ ಮಾತ್ರೆ ಮತ್ತು ಔಷಧಿಗಳನ್ನು ನೀಡಲಾಯಿತು. ಮತ್ತೆ ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೂಚಿಸಲಾಯಿತು. ಮುಂದಿನ ದಿನಗಳಲ್ಲಿ ಪಿಎಚ್ಸಿ ಕೇಂದ್ರಗಳು ಇಲ್ಲದಿರುವ ಕುಗ್ರಾಮಗಳಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುವ ಉದ್ದೇಶವಿದ್ದು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಶಿಬಿರದಲ್ಲಿ ಪಾಲ್ಗೊಂಡು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಉಚಿತ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಎಂಬಿ ಕೃಷ್ಣಮೂರ್ತಿ ತಿಳಿಸಿದರು. ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿ ಮತ್ತು ವೈದ್ಯರು, ಪ್ರೊಟ್ಯಾಕ್ಟ್ ಫುಡ್ಸ್ ಇಂಟರ್ನ್ಯಾಷನಲ್ ಸಿಬ್ಬಂದಿ ಮತ್ತು ಕಾರ್ಮಿಕರು ಹಾಜರಿದ್ದರು. ಈ ದಿನ ನಾವು ಪ್ರೊಟ್ಯಾಕ್ಟ್ ಫುಡ್ ಇಂಟರ್ನ್ಯಾಷನಲ್ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮೊದಲನೇದು ಪ್ರೊಟ್ಯಾಕ್ಟ್ ಇಂಟರ್ನ್ಯಾಷನಲ್ ಫುಡ್ ಇಂಟರ್ನ್ಯಾಷನಲ್ ಸಂಸ್ಥೆಯವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ಅವರು ನಮ್ಮನ್ನ ಕರೆಸಿ ಇಲ್ಲಿ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿ ಅಂತ ಹೇಳಿ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನೆಕ್ಸ್ಟ್ ನಮ್ಮ ಫುಡ್ ಬ್ಯಾಂಕ್, ಮುಳಬಾಗಲ್ ಫುಡ್ ಬ್ಯಾಂಕ್ ಅವರು ಕೂಡ ಅವರಿಂದಾನು ಸಹ ನಮಗೆ ಉತ್ತಮ ಸಹಕಾರ ಸಿಕ್ಕಿ ಈ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ. ಜಾಲಪ್ಪ ಆಸ್ಪತ್ರೆಯಿಂದ ಪ್ರತಿ ತಜ್ಞರು, ಎಲ್ಲಾ ವಿಭಾಗದ ತಜ್ಞರು ಕೂಡ ಬಂದಿದ್ದಾರೆ. ಬಂದು ಇಲ್ಲಿ ಎಲ್ಲಾ ರೀತಿಯಲ್ಲೂ ನಾವು ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಇದನ್ನ ಪ್ರತಿ ಸಿಬ್ಬಂದಿ ವರ್ಗಕ್ಕೂ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಬೇರೆ ಎಲ್ಲ ಆರ್ಥೋಪೆಡಿಕ್ಸ್ ಆಗ್ಲಿ, ಮೆಡಿಸನ್ ಆಗ್ಲಿ, ಕಣ್ಣಿನ ವಿಭಾಗ ಆಗ್ಲಿ, ಕಿವಿಯವ್ರದ್ದಾಗ್ಲಿ, ಚರ್ಮರೋಗದ್ದಾಗ್ಲಿ, ಬೇರೆ ರೀತಿ ಎಲ್ಲಾ ರೀತಿ ತೊಂದರೆಗಳಿಗೂ ನಾವು ತಜ್ಞ ವೈದ್ಯರನ್ನು ಕರೆಸಿದ್ದೀವಿ. ಅದರ ಜೊತೆಗೆ ರಕ್ತ ಪರೀಕ್ಷೆಗಳು, ಶುಗರ್ ಟೆಸ್ಟ್ ಆಗ್ಲಿ, ಹಿಮೋಗ್ಲೋಬಿನ್ ಆಗ್ಲಿ, ಅದ್ರ ಜೊತೆಗೆ HIV, SB, HAG ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಬಂದಿದ್ದಾರೆ. ಇದೆಲ್ಲ ಮಾಡಿಸಿ ಇಲ್ಲಿರೋ ಎಲ್ಲಾ ಸಿಬ್ಬಂದಿಗಳಿಗೂ ಅದೊಂದು ಉಪಯೋಗ ಆಗ್ಲಿ ಅಂತ ಹೇಳಿ ಜಾಲಪ್ಪ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಆರೋಗ್ಯ ಶಿಬಿರ ಏರ್ಪಡಿಸಿದ್ದೀವಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅವರ ಸಂಯೋಜನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ನಮ್ಮ ಪ್ರೊಟ್ಯಾಕ್ಟ್ ಫುಡ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರೇ ಆಗಲಿ, ಒಂದು ಎಂಪ್ಲಾಯಿಗಳೇ ಆಗಲಿ, ಅವ್ರಿಗೆ ಇರ್ತಕ್ಕಂಥ ಯಾವುದೇ ರೀತಿಯ ಒಂದು ಹೆಲ್ತ್ ಇಶ್ಯೂಸ್ ಪ್ರತಿಯೊಬ್ಬರು ತಪಾಸಣೆಗೆ ಒಳಗೊಂಡು ಅವರ ಒಂದು ನುರಿತ ಡಾಕ್ಟರ್ಗಳ ಕಡೆಯಿಂದ ಉಚಿತವಾದ ಸಲಹೆ ಮತ್ತು ಔಷಧಿಗಳನ್ನು ಪಡೆದಿರುತ್ತಾರೆ. ಈ ಸೌಲಭ್ಯದ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ರೂಪಿಸಿಕೊಳ್ಳುತ್ತಿದ್ದಾರೆ. ಇಂದ ಸೇವೆ ನಾನು ಸಹ ಈ ಒಂದು ಸೌಲಭ್ಯವನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ಇಸಿಜಿ, ಬ್ಲಡ್ ಗ್ರೂಪಿಂಗ್ ಇರ್ಬೋದು, ಅಥವಾ ಬ್ಲಡ್ ಶುಗರ್ ಟೆಸ್ಟ್, ಬಿಪಿ ಟೆಸ್ಟ್, ಬೇರೆ ಯಾವುದೇ ರೀತಿಯ ಈ ಆರ್ಥೋಪೆಡಿಕ್ ರಿಲೇಟೆಡ್ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನಮ್ಮ ಎಂಪ್ಲಾಯಿಗಳಾಗಲಿ ವರ್ಕರ್ಗಳಾಗಲಿ ಇಲ್ಲಿ ಬಂದು ನುರಿತ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ ಅವರಿಂದ ಸಲಹೆ ಮತ್ತು ಔಷಧಿಗಳನ್ನು ಪಡೆದು ಇದರಿಂದ ಅವರು ಉಪಯೋಗ ಪಡೆದುಕೊಂಡಿದ್ದಾರೆ. ಸರ್, ನಮ್ಮ ಕಂಪನಿಯಲ್ಲಿ ಇಂದು ಎಂಪ್ಲಾಯಿಗಳು ಬಂದು 102 ಜನ ಇದ್ದೀರಿ.
ಕಾಂಟ್ರಾಕ್ಟ್ ವರ್ಕರ್ಗಳು 120 ಜನ ಇದೆ. 220 ಜನ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇವೆ. ನಮ್ಮ ಪ್ರೊಟ್ಯಾಕ್ಟ್ ಫುಡ್ಸ್ ನ ಡೈರೆಕ್ಟರ್ ಆದ ಚೇತನ್ ಸರ್ ಅವರಿಗಾಗ್ಲಿ, RL ಜಾಲಪ್ಪ ಸಿಬ್ಬಂದಿ ವರ್ಗಕ್ಕೆ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಕಡೆಯಿಂದ ಪ್ರೊಟ್ಯಾಕ್ಟ್ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸಲು ನಾವು ಇಚ್ಛಿಸುತ್ತೇವೆ.